ಹಲೋ ನಮಸ್ಕಾರ ಎಲ್ಲರಿಗೂ. ಕಾನೂನು ಕಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಿಮಗೆ ತಿಳಿಸಿಕೊಡುವಂತಹ ಹೊಸ ಕಾನೂನಿನ ವಿಚಾರ ನೂತನವಾಗಿ ದೇಶದಲ್ಲಿ ಜಾರಿಗೆ ಬರಲಿರುವ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಅಂದರೆ ಹೊಸ ತೆರಿಗೆ ಕಾಯ್ದೆ. ಈ ಒಂದು ಹೊಸ ತೆರಿಗೆ ಕಾಯ್ದೆಯನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್, ದೇಶದ ಫೈನಾನ್ಸ್ ಮಿನಿಸ್ಟರ್, ಇವರು ಸಂಸತ್ತಿನಲ್ಲಿ ಫೆಬ್ರವರಿ 13, 2025 ಮಂಡಿಸಿದ್ದಾರೆ. ಈ ಒಂದು ಬಿಲ್ನ ಕುರಿತಾಗಿ ನಿಮಗೆ ಒಂದೆರಡು ಮಾಹಿತಿಯನ್ನು ಹಂಚಿಕೊಳ್ಳಬೇಕೆಂದು ನಾನು ಈ ದಿನ ಬಯಸ್ತೇನೆ. ನಮ್ಮ ದೇಶದಲ್ಲಿ 1961ರಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಂತ ಒಂದು ಕಾಯ್ದೆ ಇದೆ. ಅದರ ಪ್ರಕಾರ ಈಗ ಪ್ರಸ್ತುತ ಒಂದು ಇನ್ಕಮ್ ಟ್ಯಾಕ್ಸ್ ಪ್ರಕ್ರಿಯೆ ನಡೀತಾ ಇರುತ್ತೆ. ಸೊ ಈ ಒಂದು ಕಾನೂನನ್ನು ನಿರಂತರವಾಗಿ ಬದಲಾವಣೆಗೊಳಪಡ್ತಾನೇ ಪಡ್ತಾನೂ ಇದೆ. ಸೊ ಇಂಥ ಒಂದು ಕಾನೂನು ಬದಲಾವಣೆ ಮಾಡಬೇಕು ಅಂತ ಕೂಗು ಒಂದು 10 ವರ್ಷದಿಂದ ನಂತರ ಕೇಳಿ ಬರ್ತಾ ಇತ್ತು. ಬಹುಶಃ ದೇಶದಲ್ಲಿ 1991ನಲ್ಲಿ ಲಿಬ್ರಲೈಜೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಆದಮೇಲೆ ಈ ಒಂದು ಹೊಸ ಕಾನೂನು ಬರುತ್ತೆ ಅಂತ ಒಂದು ಜನರಲ್ಲಿ ಒಂದು ಭಾವನೆ ಮೂಡಿತ್ತು. ಆದರೆ ಆ ಸಂದರ್ಭದಲ್ಲಿ ಅಂಥ ಒಂದು ಧೈರ್ಯವನ್ನು ಯಾರೂ ಮಾಡಿರಲಿಲ್ಲ. ಈಗ ಪ್ರಸ್ತುತ ನಮ್ಮ ದೇಶದ ಪ್ರಧಾನಿಯವರ ಸೂಚನೆ ಮೇರೆಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಕಾನೂನನ್ನು ಮಂಡಿಸಿದ್ದಾರೆ. ಈ ಒಂದು ಕಾನೂನಿನ ಮೂಲ ಉದ್ದೇಶ ತೆರಿಗೆ ಕಾನೂನನ್ನು ಸರಳೀಕೃತಗೊಳಿಸುವುದು, ಸಾಮಾನ್ಯ ಜನರಿಗೆ ಕಾನೂನಿನ ಅಂಶಗಳು ಅರ್ಥವಾಗುವ ರೀತಿಯಲ್ಲಿ ಮಂಡಿಸುವುದು. ಈ ಒಂದು ತೆರಿಗೆ ಕಾನೂನು 600 ಪೇಜ್ ಇದೆ, 23 ಚಾಪ್ಟರ್ ಇದೆ, 16 ಶೆಡ್ಯೂಲ್ಸ್ ಇದ್ದಾವೆ. ಮತ್ತು ಇದರಲ್ಲಿ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಒಂದು ವಿಚಾರ ಏನೆಂದರೆ ಟ್ಯಾಕ್ಸ್ ಇಯರ್. ನಾವು ಇಂದಿನ ಇದರಲ್ಲಿ ಫೈನಾನ್ಷಿಯಲ್ ಇಯರ್, ಅಕೌಂಟಿಂಗ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಅಂತ ಆ ಥರದ ಕಾನ್ಸೆಪ್ಟ್ಸನ್ನು ಕೇಳಿರ್ತೀವಿ. ಆದರೆ ಇದರಲ್ಲಿ ಟ್ಯಾಕ್ಸ್ ಇಯರ್ ಅಂದರೆ 1 ಏಪ್ರಿಲ್ ಇಂದ ಹಿಡಿದು 31 ಮಾರ್ಚ್ವರೆಗೆ ಒಂದು ಅವಧಿಯನ್ನು ಟ್ಯಾಕ್ಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದರ ಆಧಾರದ ಮೇಲೆ ನಮಗೆ ಈ ಟ್ಯಾಕ್ಸನ್ನು ಚಾರ್ಜ್ ಮಾಡಲಾಗುತ್ತೆ. ಇದರಲ್ಲಿರುವಂತಹ ಎಲ್ಲ ಒಂದು ಅಂಶಗಳು ಸರಳೀಕೃತವಾಗಿವೆ. ಸಾಮಾನ್ಯ ತೆರಿಗೆದಾರರು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಈ ಕಾನೂನಿನಲ್ಲಿ ಒಂದು ಪದಗಳನ್ನು ಸೇರಿಸಲಾಗಿದೆ. ಈ ಹಿಂದೆ ನಾವು ತೆರಿಗೆ ಕಾನೂನು ಅಂದ ತಕ್ಷಣ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಲಾಯರ್ ಇವರ ಸಹಾಯ ನಮಗೆ ಅತ್ಯವಶ್ಯಕವಾಗಿತ್ತು. ಈಗ ಸ್ವತಃ ಒಬ್ಬ ನಾಗರಿಕ ಕೂಡ ತನ್ನ ಒಂದು ತೆರಿಗೆ ಕಾನೂನನ್ನು ಅರ್ಥ ಮಾಡಿಕೊಂಡು ತಾನೇ ಒಂದು ತೆರಿಗೆ ಪಾವತಿ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಕಾನೂನನ್ನು ಜಾರಿ ಮಾಡಲಾಗಿದೆ. ಸೊ ಹೀಗೆ ಇದರಲ್ಲಿ ಇನ್ನೂ ಬದಲಾವಣೆಗಳಾಗುತ್ತೆ. ಈಗ ಒಂದು ಚರ್ಚೆಗೆ ಒಳಪಡುತ್ತೆ. ಚರ್ಚೆಯ ನಂತರ 2 ಸದನಗಳಲ್ಲಿ ಅದನ್ನು ಮಂಡಿಸ್ತಾರೆ. ಅದಾದ ಮೇಲೆ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕ್ತಾರೆ. ಅದು ಕಾನೂನಾಗಿ ಏಪ್ರಿಲ್ 1, 2026 ಜಾರಿ ಬರುತ್ತೆ. ಇಷ್ಟು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮತ್ತು ಇದರಲ್ಲಿ ಏನೋ ಬದಲಾವಣೆ ಆಗ್ತದೆ ಅದನ್ನು ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ಕೊತೀನಿ. ಕಾನೂನು ಕಲಿ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.